ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಶ್ರೀ ಚೌಡಾಳಮ್ಮ ಹಾಗೂ ಶ್ರೀ ಕಾಳಘಟ್ಟಮ್ಮ ದೇವರುಗಳ ಆರತಿ ಮತ್ತು ಪೂಜಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ಉಪ್ಪಾರಹಳ್ಳಿಯ ಸ್ಥಳೀಯರು ಮಾತನಾಡಿ, ತಾಯಿಯು ನಮಗೆಲ್ಲ ಸದಾಕಾಲ ರಕ್ಷಿಸುತ್ತಾ ಬಂದಿರುತ್ತಾಳೆ. ಅವಳ ಕೃಪೆಯಿಂದ ಪ್ರತಿ ವರ್ಷವೂ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತಾ ಬರುತ್ತಿದೆ ಎಂದು ತಿಳಿಸಿದರು. ಈ ವರ್ಷವೂ ಸಹ ಈ ಊರಿನ ಎರಡು ಪ್ರಮುಖ ಗ್ರಾಮ ದೇವತೆಗಳಾದಂಥ ಶ್ರೀ ಚೌಡಾಳಮ್ಮ ದೇವಿ ಹಾಗೂ ಶ್ರೀ ಕಾಳಘಟ್ಟಮ್ಮ ದೇವರುಗಳ ಜಾತ್ರಾ ಮಹೋತ್ಸವವನ್ನು ಈ ಭಾಗದ ಎಲ್ಲ ಜನಗಳ ಭಕ್ತಾದಿಗಳ ಮತ್ತು ಹಿರಿಯರ ಎಲ್ಲ ಸಲಹೆ ಸಹಕಾರಗಳೊಂದಿಗೆ ಬಹಳ ವೈಭವಯುತವಾಗಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ದಿನ ಅಂದರೆ 30/6/2025 ಸೋಮವಾರ ಈ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಶ್ರೀ ಚೌಡಾಳಮ್ಮ ದೇವರಿಗೆ ಆರತಿ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಸುಮಾರು 10 ಗಂಟೆ ಮೇಲೆ ಇದೇ ಊರಿನ ಗ್ರಾಮ ದೇವತೆಯಾದಂಥ ಕಾಳಘಟ್ಟಮ್ಮ ದೇವಿಗೆ ಆರತಿ ಪೂಜೆ ಇರುತ್ತೆ. ಮತ್ತು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, 100 ವರ್ಷಗಳಿಂದ ಕೇವಲ ಮಂಟಪ ರೂಪದಲ್ಲಿದ್ದಂಥ ಈ ಕಾಳಘಟ್ಟಮ್ಮ ದೇವಿಯ ಒಂದು ಮಂಟಪದ ಒಂದು ಆಕೃತಿ ಇವತ್ತು ಬದಲಾಗಿ ಒಂದು ಹಳೆಯ ವರ್ಷದಂತೆ ಈ ವರ್ಷ ಕೂಡ ಕಾಳಘಟ್ಟಮ್ಮ ಮತ್ತು ಚೌಡಾಳಮ್ಮ ದೇವಸ್ಥಾನ ಅದ್ದೂರಿ ಜಾತ್ರೆ ಮಾಡ್ತಾ ಇದ್ದೀವಿ. ಉಪ್ಪರಹಳ್ಳಿ ಗ್ರಾಮಸ್ಥರು ಮತ್ತು ನಾಗರಿಕರು ಮತ್ತು ಹಿರಿಯ ಮುಖಂಡರು ಹಾಗೂ ಭಕ್ತಾದಿಗಳು ಎಲ್ಲರೂ ಸಹ ಅತಿ ಸಂತೋಷದಿಂದ ಸಹ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ. ಏನು ವಿಶೇಷತೆ ಏನಂತಂದರೆ, ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿ ಬೆಳಗ್ಗೆ ಆರತಿ ಮಾಡಿ ಮರಿಗಿಡದ ಮುಖಾಂತರವಾಗಿ ಭಕ್ತಾದಿಗಳು ಅವರ ಆಸೆಗಳನ್ನ ಈಡೇರಿಸಿದಂಥ ತಾಯಿ ಇದು. ಅದೇ ರೀತಿ ಇದು ಮಕ್ಕಳ ತಾಯಿ. ಈಗ ಏನು ಮಕ್ಕಳು ಬರೀ ಏನಿರ್ತಾರೆ ಅಂತಾರೆಲ್ಲ ಪೂಜೆ ಮಾಡಿಸ್ಕೊಳ್ತಾರೆ. ಹಾಗೆ ಎಲ್ಲರೂ ಒಳ್ಳೆಯದಾಗಿ ಕೇಳ್ಕೊಂತ ತುಮಕೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಮುಖಂಡ ನೀಲಕಂಠ ಸ್ವಾಮಿ ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಮುಂದುವರೆದಿದ್ದು, ಬಿಜೆಪಿ ಯುವ ಮೋರ್ಚಾದ ಮುಖಂಡ ಹೆಬ್ಬಕ್ಕ ನೀಲಕಂಠಸ್ವಾಮಿ ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಈ ಘಟನೆ ತುಮಕೂರಿನ ಕುವೆಂಪು ನಗರದಲ್ಲಿ ಸಂಭವಿಸಿದ್ದು, ಯುವಕರಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಕರಣಗಳು ಏರಿಕೆಯಾಗುತ್ತಿರುವ ಬಗ್ಗೆ ಗಂಭೀರ ಆತಂಕ ಮೂಡಿಸಿದೆ. ನೀಲಕಂಠಸ್ವಾಮಿಯವರ ಅಕಾಲಿಕ ನಿಧನವು ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ತೀವ್ರ ಆಘಾತ ಉಂಟು ಮಾಡಿದೆ. ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಬಾಲಕೃಷ್ಣ ಹಾಗೂ ಗ್ರೂಪ್ ಡಿ ನೌಕರೆ ಗಂಗಲಕ್ಷ್ಮಮ್ಮ ಸೇವಾ ನಿವೃತ್ತಿ ಹೊಂದಿದ್ದ ಸಲುವಾಗಿ ಕಂದಾಯ ಇಲಾಖೆ ನೌಕರರ ಸಂಘ, ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ, ಗ್ರಾಮ ಸಹಾಯಕರ ಸಂಘ ಸಹಯೋಗದಲ್ಲಿ ಕಾರ್ಯಕ್ರಮ ನೆರವೇರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜು ಮಾತನಾಡಿ, ಸಾರ್ವಜನಿಕರ ಜೀವನದಲ್ಲಿ ಕಂದಾಯ ಇಲಾಖೆ ನೌಕರರ ಸೇವೆ ಅನನ್ಯ. ತಹಶೀಲ್ದಾರ್ ನಿವೃತ್ತಿ ಸಮಯದಲ್ಲಿ ಇಷ್ಟೊಂದು ಜನರು ಅಭಿನಂದಿಸಲು ಬಂದಿರುವುದು ಅವರ ಸೇವೆಯನ್ನ ಗುರುತಿಸುತ್ತದೆ ಎಂದು ತಿಳಿಸಿದರು. ರಿಟೈರ್ಡ್ ಆಗಿ ಇಲ್ಲಿ ತನಕನೂ ಕೂಡ ಅವ್ರಿಗೆ ಏನೇ ನಡವಳಿಕೆಗಳಲ್ಲಿ ಒಂದು ಆ್ಯಕ್ಟ್ ರೂಲ್ಸ್ ಅನ್ನೋದೆಲ್ಲ ಕೂಡ ಅಡ್ಡ ಬರ್ತಾ ಇರ್ತದೆ. ಕೆಲಸ ಮಾಡಬೇಕಿದ್ರೆ ಇದೇ ರೀತಿ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು ಕೂಡ ಎಲ್ಲ ಒತ್ತಡ ಇರ್ತದೆ. ಸರ್ಕಾರದಿಂದ ಇರ್ಬೋದು, ಜಿಲ್ಲಾಧಿಕಾರಿಗಳು, AC ಅವರು ಈ ರೀತಿ ಡೈರೆಕ್ಷನ್ಸ್ ಕೊಡ್ತಾ ಇರ್ತೀವಿ. ಆದರೆ ಇನ್ನು ಮುಂದೆ ಅವ್ರಿಗೆ ಯಾರು ಕೂಡ ಡೈರೆಕ್ಷನ್ಸ್ ಕೊಡೋರಿಲ್ಲ. ಹಾಗಾಗಿ ಅವರು ಫ್ರೀ ಬರ್ಡ್ ರೀತಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಅವರ ಸಹಜ ಜೀವನ ಚೆನ್ನಾಗಿರಲಿ, ಅವ್ರ ಕುಟುಂಬದವ್ರಿಗೂ ಕೂಡ ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸನ್ನು ಕೊಡಲಿ, ಅವರು ಬಯಸಿದ್ದೆಲ್ಲವೂ ಕೂಡ ಸಿಗಲಿ. ಇನ್ನು ಮುಂದೆ ಅವ್ರಿಗೆ ಯಾವುದೇ ಡೈರೆಕ್ಷನ್ಸ್ ಆಗಲಿ, ಯಾವುದೇ ರೆಸ್ಟ್ರಿಕ್ಷನ್ಸ್ ಆಗಿಲ್ಲ. ಅವರು ಅವರ ನಿವೃತ್ತಿ ಜೀವನ ತುಂಬ ಸಂತೋಷದಿಂದ ಕಳೀಲಿ ಅಂತೇಳಿ ನಾನು ಮಾಡಿದ್ರು ಕೂಡ ರಿಸೀವ್ ಮಾಡೋದು, ಜನತೆಗೆ ಸ್ಪಂದಿಸೋದು, ಜೊತೆಗೆ ನಾವೇನೇ ನಿರ್ದೇಶನ ಕೂಡ ಕೊಟ್ಟರೆ ಅಟೆಂಡ್ ಮಾಡಿ ವಾಪಸ್ ತಿಳಿಸುವಂಥದ್ದು. ನಮ್ಮ ಕೆಲವು ಅಧಿಕಾರಿಗಳಿಗೆ ನಾವು ಹೇಳಿರ್ತೀವಿ, ಮತ್ತೆ ವಾಪಸ್ ತಿಳಿಸುವ ಒಂದು ಇದೇ ಇರೋದಿಲ್ಲ. ಆದರೆ ಬಾಲಕೃಷ್ಣ ಅವರೆಲ್ಲ ಎಕ್ಸೆಪ್ಷನ್ಸು. ಅವ್ರು ಏನೇ ಕೆಲಸ ಆದರೂ ಕೂಡ, ಸರ್ ಈ ರೀತಿ ಹೇಳಿದ್ವಿ, ನಾನು ಇವತ್ತು ಮುಗಿಸಿದ್ದೀನಿ ಸರ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಸರ್, ಇವೆಲ್ಲನೂ ಕೂಡ ಒಂದು ಪರಿಪಾಠ ಅವರದಿತ್ತು. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಕೂಡ ಒಳ್ಳೇದಾಗಲಿ ಅಂತ ನಾನು ಆ ಭಗವಂತನಲ್ಲಿ ಕೋರ್ಕೋತೀನಿ. ಅದೇ ರೀತಿ ನಮ್ಮ ಈ ಕಚೇರಿ ಒಳಗಡೆ ಡಿ ಗ್ರೂಪ್ ನೌಕರರಾಗಿ ಕೆಲಸ ನಿರ್ವಹಿಸಿ ಹೇಳ್ತಾ ಇದ್ವಿ. ಇವತ್ತು ನಮ್ಮ ತಹಸೀಲ್ದಾರ್ ಅವರು ಟಪಾಲ್ ಸೆಕ್ಷನ್ನಲ್ಲಿ ನಿರ್ವಹಣೆ ಮಾಡ್ತಾ ಇದ್ರು ಅಂತ ತುಂಬ ಕೂಡ ಅಚ್ಚುಕಟ್ಟಾಗಿ ಅವರು ಕೂಡ ಎಲ್ಲ ಕೆಲಸ ನಿರ್ವಹಿಸ್ತಾ ಇದ್ರು ಸರ್ ಅಂತ ಹೇಳಿದ್ರು. ಅವ್ರ ಜೊತೆಗೆ
ನಿವೃತ್ತಿ ಹೊಂದಿದ ತಹಶೀಲ್ದಾರ್ ಬಾಲಕೃಷ್ಣ ಮಾತನಾಡಿ, ತಹಶೀಲ್ದಾರ್ ಹುದ್ದೆ ಕಬ್ಬಿಣದ ಕಡಲೆ ಇದ್ದಂತೆ ಒತ್ತಡ ಹೆಚ್ಚು, ಮೇಲಾಧಿಕಾರಿಗಳ ಮತ್ತು ರಾಜಕಾರಣಿಗಳ ಒತ್ತಡ ಹೆಚ್ಚಾಗಿರುತ್ತದೆ. ಯಾವುದೇ ಕಪ್ಪು ಚುಕ್ಕೆ ತೆಗೆದುಕೊಳ್ಳದೆ ನಿವೃತ್ತಿ ಹೊಂದುತ್ತಿರುವುದು ಪ್ರಶಂಸನೀಯವಾದದ್ದು ಅಂತ ತಿಳಿಸಿದರು. ಕೋರ್ಟ್ಗಳು ಇಲ್ಲ, ಇದು ಲೋಕಾಯುಕ್ತಂತೆ, ಇಲ್ಲಾಂದ್ರೆ ಇವರು ಲ್ಯಾಂಡ್ ಆರ್ಡರ್ ಕೋರ್ಟು, ಮಾಹಿತಿ ಆಯೋಗ ಹಾಕಿ 1 ಲಕ್ಷ ಪೆನಾಲ್ಟಿ, 5 ಲಕ್ಷ ಪೆನಾಲ್ಟಿ, ಇವ್ರು ತಗೊಂಡು ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟ್ ಕರ್ಕೊಂಡ್ಬರ್ರಿ ಅಂತ ಬರೋದು ನೋಟಿಸ್ಗಳು. ಬೇರೆಯವ್ರ ಅನುಭವ ಇಲ್ಲ ಅಂದಿದ್ರೆ ಮುಜಾಕೊಂಡ್ಬಿಡೋರು ಎಲ್ಲಾನು. ನಾನೆಲ್ಲ ಎದುರಿಸಿದ್ದೆ. ನನಗೆ ನೀವೆಲ್ಲ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಎಲ್ಲ ಒಳ್ಳೆ ಸಹಕಾರ ಕೊಟ್ಟರು. ಅದರಲ್ಲಿ ನಮ್ಮ ಸಿರ್ಸರು ಪಾಪ ಹೇಳಿದ ತಕ್ಷಣ ಎಲ್ಲ ಅಟೆಂಡ್ ಮಾಡ್ತಾಯಿದ್ರು. ಅದೇ ಥರ ನನ್ನ ತಾಲೂಕಿನ 4 ಹೋಬಳಿಗಳ ಎಲ್ಲ ಉಪತಹಶೀಲ್ದಾರ್ಗಳು, ರಾಜಸ್ವ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಒಳಗೊಂಡು ನನ್ನ ಖಜಾನೆ ಸಿಬ್ಬಂದಿ ವರ್ಗದವರೊಂದಿಗೆ ನಾನು ಏನೇ ಕೆಲಸ ಇದ್ರು ಟಕ್ಕಂತ ಮಾಡೋಕ್ಕೋರು. ಕೆಲವು ಮಾಡೋಕ್ಕಾಗೋದು, ಕೆಲವು ಮಾಡೋಕ್ಕಾಗದೇ ಇರೋರು, ಕೆಲವು ಹೇಳಿದ್ರು ಸಾಹೇಬ್ರನ್ನು ಡೀಲ್ ಆಗ್ಬಿಟ್ಟಾರೆ ಅಂದ್ಕೊಡೋರು. ಅಲ್ಲಿ ನನಗೆ ಕುತ್ತಿಗೆ ಬಂದಿರೋದು ಲೋಕಾಯುಕ್ತದಿಂದ ಇಮಿಡಿಯೇಟ್ ಆಗಿ ರೆಕಾರ್ಡ್ಸ್ ಎಲ್ಲ ಅಟೆಸ್ಟೆಡ್ ಮಾಡಿ ಕಳಿಸ್ಬೇಕು ಅಂತಂದು ಇವರು ಏನು ಸಾಹೇಬ್ರೇನೋ ಮಾಡ್ತಾರೆ. ನಮ್ಗೆ ಈಗೆಲ್ಲ ಗೊತ್ತಾಯ್ತು ಅವ್ರಿಗೆ ನಾನು ಏನೇನು ಮಾಡಿದ್ದೀನಿ ಅನ್ನೋದು. ಮೊನ್ನೆ ಎಲ್ಲ ಒಂದು 10-15 ಫೈಲ್ಗಳು, ಒಂದು 100-150 ಎಕರೆ ಎಲ್ಲ SFL ಕಳಿಸಿದ್ದೀವಿ. ನಕಲಿ ದಾಖಲೆಗಳು ಇರ್ತಕ್ಕಂಥದ್ದು 150 ಎಕರೆ ಅಂದರೆ ಹೆಚ್ಚು ಕಡಿಮೆ. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ಮುಖಂಡರು, ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಹಲವು ಸಂಘಟನೆಗಳು ಸೇರಿ ಸುದ್ದಿಗೋಷ್ಠಿ ನಡೆಸಿ ದೇವನಹಳ್ಳಿ ಪಟ್ಟಣದ ಪಾರಿಬಾಟ ಗುಟ್ಟದಲ್ಲಿ ಕಡಲೆಕಾಯಿ ಪರಿಷೆ ಜಾಗವನ್ನ ಕಬಳಿಸಲು ಹುನ್ನಾರ ಹಾಕಿರುವ ಜೈನರ ಟ್ರಸ್ಟ್ ಸುಳ್ಳು ಆರೋಪ ಮಾಡಿದ್ದಾಗಿ ತಿಳಿಸಿದ್ದಾರೆ. ಗುಟ್ಟದ ಹೋರಾಟ ಸಮಿತಿ ಸದಸ್ಯ ಮುನಿರಾಜು ಮಾತನಾಡಿ, ಸರ್ವೆ ನಂಬರ್ 157ರಲ್ಲಿ ಗವಿ ವೀರಲಿಂಗೇಶ್ವರ, ಗವಿ ವೀರಭದ್ರಸ್ವಾಮಿ, ಗಣಪತಿ, ಭಜನಾ ಮಂದಿರ, ನಾಗರಕಲ್ಲು ಇದ್ದು ಭಕ್ತಾದಿಗಳು ಪೂಜೆ ಸಲ್ಲಿಸಲು ಬಿಡದೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದು ಬೀಗ ಜಡಿದಿದ್ದಾರೆ. ಹಿಂದೂ ದೇವಾಲಯಗಳ ಬಳಿ ಬೀಗ ಹಾಕಿರುವುದನ್ನು ತೆರವುಗೊಳಿಸಬೇಕು. ಆ ಜಾಗದಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರದು ಎಂದು ಸೂಚನೆ ಇದ್ದರೂ ಬಂಡೆ ಹೊಡೆದಿದ್ದಾರೆ. ಮುಂದಿನ 15 ದಿನಗಳಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯ ಹೆಸರಿಗೆ ಪಹಣಿ ಮಾಡಬೇಕು. ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ಕರೆ ನೀಡುತ್ತೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಸಮಿತಿಯ ಸದಸ್ಯರು ಹಾಗೂ ಕಡಲೆಕಾಯಿ ಪರಿಷೆ ಸಮಿತಿಯ ಸದಸ್ಯರು ಇದ್ದರು. ಒಂದೇ ಒಂದು ಕೂಡ ಇವರೇನು ಕಂಡೀಷನ್ಸ್ ಹಾಕಿದ್ರೆ ಒಂದು ಫುಲ್ಫಿಲ್ ಆಗಿಲ್ಲ, ಒಂದು ಮಾಡಿಲ್ಲ. ಅದಕ್ಕೆ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ, ಜಿಲ್ಲಾಧಿಕಾರಿ ಒತ್ತಾಯ ಮಾಡ್ತಾ ಇದ್ದೀವಿ, ಈ ಕೂಡಲೇ ಪರಿಶೀಲನೆ ಮಾಡಿ ಆ 30 ಎಕರೆ 9 ಗುಂಟೆ ಜಾಗನ ವಾಪಸ್ ಪಡ್ಕೊಳ್ಳಿ. ಜೈನ್ ಟೆಂಪಲ್ ಕಟ್ಟಕ್ಕೆ ಮಾತ್ರ ನಾವು ಜಾಗ ಕೊಟ್ಟಿಲ್ಲ ಸರ್ಕಾರ. ದೇವನಹಳ್ಳಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ದೇವನಹಳ್ಳಿ ಜನರ ಕಿರೀಟ, ಅದು ಅಸ್ಮಿತೆ, ಅಂತ ಜಾಗನ ಅವ್ರು ಕೊಟ್ಟಿರೋಂಥದ್ದು. ದೇವನಹಳ್ಳಿ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ರೆ ಅವ್ರಿಗೆ ಯಾಕೆ ಕೊಡ್ಬೇಕು ಜಾಗ? ಕೊಂಡುಕೊಳ್ಳಿ, ಅವ್ರ ಹತ್ರ ದುಡ್ಡಿದೆ. ಇವತ್ತು ಆ ಜಾಗ 30 ಎಕರೆ 9 ಗುಂಟೆ ಅಂದರೆ ಕನಿಷ್ಠ 200-250 ಕೋಟಿ ರೂಪಾಯಿ ಆಗುವಂಥ ಜಾಗ. ಅಷ್ಟು ಬೆಲೆ ಬಾಳೋ ಜಾಗ ದೇವನಹಳ್ಳಿ ಸೊತ್ತು, ದೇವನಹಳ್ಳಿ ಜನರ ಸೊತ್ತು. ಇವತ್ತು ಉಚಿತವಾಗಿ ಜೈನರು ಕೊಟ್ಟು ಇವತ್ತು ದೇವನಹಳ್ಳಿ ಜನರ ಮೇಲೇ ಕೇಸ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವತ್ತು ನಾನು ಕೂಡ ಅದರಲ್ಲಿ ಒಬ್ಬ ವ್ಯಕ್ತಿ. ನಾವು ಅವ್ರ ಹತ್ರ ಹೋಗಿ ನಾವು ಯಾಕಪ್ಪ ಅಂತಾನು ಕೇಳುವಿಲ್ಲ. ನಮಗಿರ್ತಕ್ಕಂಥ 157ರಲ್ಲಿ 2 ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಗವಿ ವೀರಲಿಂಗೇಶ್ವರ ಸ್ವಾಮಿ, ಗವಿ ವೀರಭದ್ರ ಸ್ವಾಮಿ, ಗಣಪತಿ, ನಾಗರಕಲ್ಲುಗಳು ಮತ್ತು ಸಾಧು ಸಂತರ ಬೃಂದಾವನಗಳು, ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಪೂಜೆ ಮಾಡೋದಕ್ಕೆ ನಾವು ಹೋದಾಗ ಅವರು ತಡೆಗೋಡೆ ಕಟ್ಟಿದ್ರು. ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ತಡೆಗೋಡೆ ಕಟ್ಟಿದ್ರು. ಆ ತಡೆಗೋಡೆನ ಅಧಿಕಾರಿಗಳೇ ಹೇಳಿ ತಿರುವು ಮಾಡಿಸ್ಕೊಟ್ರು. ಅದಕ್ಕೆ ದಾಖಲೆ ಇದೆ, ನಿಮಗೆ ಕೊಡ್ತೀನಿ. ಅಧಿಕಾರಿಗಳೇ ನಿಂತ್ಕೊಂಡು DC ಅವರೇ ಬಂದಿದ್ರು, ES ನಾರಾಯಣಸ್ವಾಮಿ ಅವರು. ಕಾಲದಲ್ಲಿ ಪೂಜೆಗಳು ನಡ್ಕೊಂಡು ಬರ್ತಾ ಇತ್ತು. ಇತ್ತೀಚೆಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಆ ದೇವಸ್ಥಾನಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೇನೆ ಅವರು ಆ ದೇವಸ್ಥಾನದ ಮೇಲೆ ಸ್ಟೇ ತಂದಿದ್ದಾರೆ. ಯಾರು ಅಲ್ಲಿ ಬರಬಾರ್ದು, ಅಲ್ಲಿ ಯಾರಾದ್ರೂ ಹೋಗಿ ಪೂಜೆ ಮಾಡಿದ್ರೆ ಕಂಟೆಂಪ್ಟ್ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇವರು ದೇವಸ್ಥಾನ ಇವತ್ತು ಬಾಗ್ಲಾಕಿದೆ. ಪುರಾತನ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಇವರು. ಅದು ಅವ್ರಿಗೆ ಸೇರಿರೋ ಜಾಗನೇ ಅಲ್ಲ. ಸರ್ವೆ ನಂಬರ್ 157ರಲ್ಲಿ 32 ಎಕರೆ 9 ಗುಂಟೆ ಇರೋದು. ಅದರಲ್ಲಿ ಬರೀ 30 ಎಕರೆ 9 ಗುಂಟೆ ಅವ್ರಿಗೆ ಕೊಟ್ಟಿದ್ದಾರೆ. 2 ಎಕರೆಯಲ್ಲಿ. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಗುಡಿಬಂಡೆ ತಾಲೂಕಿನ ಕರನೆಹಳ್ಳಿ ಬಳಿ ವರ್ಲಕೊಂಡು ಗ್ರಾಮದಲ್ಲಿ ಹಲವು ದಿನಗಳ ಹಿಂದೆ ಕಾಣಿಸಿಕೊಂಡಿದ್ದ ಚಿರತೆಯನ್ನ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಗ್ರಾಮಸ್ಥರು ಸೆರೆ ಹಿಡಿದಿದ್ದಾರೆ. ಗುಡಿಬಂಡೆ ತಾಲೂಕಿನ ಕರೇನಹಳ್ಳಿ ಬಳಿ ಚಿರತೆ ಕಾಣಿಸಿಕೊಂಡು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಾದು ಕಾದು ರೋಸಿ ಹೋಗಿದ್ದ ಗ್ರಾಮಸ್ಥರು ಇಂದು ಅರಣ್ಯ ಇಲಾಖೆಯ ನೆರವಿನೊಂದಿಗೆ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಇಂದು ವ್ಯಕ್ತಿಯ ಮೇಲೆ ಚಿರತೆ ಮಾರಣಾಂತಿಕ ದಾಳಿ ನಡೆಸಿದ್ದರೂ ಕೊನೆಗೆ ಚಿರತೆಯನ್ನ ಗ್ರಾಮಸ್ಥರು ಸೆರೆ ಬಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ನಮ್ಮ
ಮೇಲೆ ಅಟ್ಯಾಕ್ಸ್ ಬಂದಿದೆ. ಹ್ಞೂ ಹ್ಞೂ ಹಸು ಕೆಟ್ಟಾಗ್ತಾ ಇದ್ವಿ. ಹ್ಞೂ 3 ಸಲ 2 ಸಲ ನನ್ನ ಮೇಲೆ ಬಂದ. ಮೂರನೇ ಸಲ ನನಗೆ ಚೆನ್ನಾಗಿ ಸುಸ್ತಾಯಿತು. ಆದರೂ ಇಲ್ಲಿ ಉಗುರ್ನಾಗ ಇಲ್ಲಿ ಹಚ್ಬಿಟ್ಟೆ. ನೀವು ಒಬ್ಬರೇ ಹೋಗ್ತಾ ಇದ್ರಾ? ನಾನೊಬ್ಬನೇ. ಹ್ಞೂ ಕೈಯಲ್ಲಿ ಏನೂ ಇರಲಿಲ್ಲ? ಇಲ್ಲ, ಏನೇ ಇಲ್ಲ ಕೈಯಲ್ಲಿ. ಹ್ಞೂ ಹಸುಗೇನಾಗಿಲ್ಲ? ಎಲ್ಲ ಹಸುನು ನಾನು ಸತ್ತಿದ್ದೆ. ಹ್ಞೂ ಮನೆ ಓಡೋದು. ಹ್ಞೂ ಆಮೇಲೆ ಏನಾಯ್ತು? ಅಲ್ಲೇ ಕಿಸ್ಕೊಂಡು ನಾನು ನಮ್ಮ ಅಣ್ಣನ ಮಗನ ಬಂದು ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಇದೆ, ಕೆಟ್ಟೈತೆ, ಕೆಟ್ಟಕ್ಕೆ ಹೊರಟು ಎಲ್ಲ ಜನಗಳ ಆವತ್ತು ಅಷ್ಟಷ್ಟು ಒಂದು 10 ಜನ 20 ಜನ ಬಂದು ಅಲ್ಲೇ ಐತೆ. ಇದಾಕೊಂಡು ಅಲ್ಲೇ ಐತೆ. ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ಮಹಾ ಎಡವಟ್ಟು ಈಗ ಬಯಲಾಗಿದ್ದು, ಸತ್ತ ವ್ಯಕ್ತಿಗೆ ಇಬ್ಬರು ವೈದ್ಯರು ವಿಭಿನ್ನ ಡೆತ್ ಸರ್ಟಿಫಿಕೇಟ್ಗಳನ್ನು ನೀಡಿ ಸಂಬಂಧಿಕರನ್ನ ಗೊಂದಲಕ್ಕೆ ಎಡೆಮಾಡಿಕೊಡುವಂತೆ ಮಾಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಸೋಲಮಾಕಲಹಳ್ಳಿ ಗೋಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಶ್ರೀಧರ್ ಅಪರಿಚಿತ ವ್ಯಕ್ತಿ ಎಂದು ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಂಡಿದ್ದರು. ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಶ್ರೀಧರ್ ಮೃತಪಟ್ಟಿದ್ದರು. ಆದರೆ ಮರಣೋತ್ತರ ಪರೀಕ್ಷೆ ಮಾಡದೆ ಇಬ್ಬರು ವೈದ್ಯರು ಡೆತ್ ಸರ್ಟಿಫಿಕೇಟ್ ನೀಡಿದ್ದಾರೆ. ಆದರೆ ಇಬ್ಬರು ವೈದ್ಯರು ನೀಡಿರುವ ಡೆತ್ ಸರ್ಟಿಫಿಕೇಟ್ನಲ್ಲಿ ಕಾರಣ ಬೇರೆ ಬೇರೆಯಾಗಿದ್ದು, ಶ್ರೀಧರ್ ಕುಮಾರ್ ಸಾವಿಗೆ ನಿಖರ ಕಾರಣ ತಿಳಿಸುವಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗೆ ಮೃತನ ಸಂಬಂಧಿಗಳು ದೂರು ನೀಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ವೇಮನ ಫೌಂಡೇಶನ್ ಸಂಸ್ಥಾಪಕ ಶ್ರೀನಿವಾಸ್ ರೆಡ್ಡಿ ಶ್ರೀ ಮಹಾಯೋಗಿ ಆಗ್ರಹಿಸಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.